ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ವಾಟ್ ಇಫ್ ದೇರ್ ಇಸ್ ಓನ್ಲಿ ಒನ್ ರಿಟೆನ್ಷನ್ ಮಗ. IPL ಅಲ್ಲಿ ಒಂದೇ ಒಂದು ರಿಟೆನ್ಷನ್ ಆಗಬೇಕು ಅಂತ ಏನಾದ್ರು ಬಂತು ಅಂತ ಅಂದರೆ ಯಾವ ಥರ ಇರುತ್ತೆ ಸೀನು, ಯಾರ್ಯಾರು ರಿಟೈನ್ ಆಗ್ಬೋದು ಯಾವ ಟೀಮಿಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬಿಡೋಣ. ಇದು ಗೊತ್ತು ರಿಯಲಿಸ್ಟಿಕ್ ಆಗಿ ಆಗೋದಿಲ್ಲ ಅಂತ, ಒಂದು ರಿಟೆನ್ಷನ್ ಬೀಳೋದಿಲ್ಲ ಅಂತ. ಆಲ್ರೆಡಿ ಪ್ಯಾಟರ್ನ್ನ ಬೇರೆ ಬೇರೆ ಥರ ಲೆಕ್ಕ ಹಾಕ್ತಿದ್ದಾರೆ. 4+2 5+2 ಈ ಥರ ಲೆಕ್ಕ ಆಗ್ತಿದೆ. ರಿಟೆನ್ಷನ್ ಈ ಥರ ಪಾಲಿಸಿ ಬಿಡಬೇಕು ಅಂತ. ಬಟ್ ನಾನು ಸುಮ್ಮನೆ ಒಂದು ಹೋಪು ಇವರು ರಿಟೈನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದ್ರು ಒಂದು ರಿಟೆನ್ಷನ್ ಬಿಡ್ತು ಅಂದರೆ ಗೋಯಿಂಗ್ ಫಾರ್ವರ್ಡ್ ಗೊತ್ತಿಲ್ಲ, ಫ್ಯೂಚರ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ಏನಾದ್ರು ಒಂದೇ ಸೀಸನು 4 ಹೊಸ ಟೀಮ್ನ ಥರ ಆಗೋಗ್ಬಿಟ್ರೆ ಇನ್ ಕೇಸು, ಅಥವಾ 2 ಟೀಮ್ ಇನ್ನೂ 2 ಟೀಮ್ ಆ್ಯಡ್ ಆನ್ ಆಯಿತು ಅಂತಂದರೆ ಲಾಸ್ಟ್ ಮೆಗಾ ಆಪ್ಷನಲ್ಲಿ ಯಾವ ಥರ 4 ನಂಬರ್ ಆಫ್ ರಿಟೆನ್ಷನ್ ಮಾತ್ರ ಇಟ್ಕೋಬೇಕು, ಜೊತೆಗೆ RTM ಕಾರ್ಡ್ ಎಲ್ಲ ಏನೂ ಇಲ್ಲ ಅಂತೆಲ್ಲ ರೂಲ್ ತಂದಿದ್ರಲ್ಲ. ಸೊ ಆ ಥರ ಏನಾದ್ರು ಸಿನಾರಿಯೋ ಆಯಿತು ಅಂದರೆ ಅವಾಗ 1 ಅಥವಾ 2 ರಿಟೆನ್ಷನ್ ತಗೊಂಬರ್ಬೇಕು ಅಂತ ಇವಾಗೇನು ತೊಗೊಂಬರೋದಿಲ್ಲ. ಬಟ್ ಇನ್ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರು ಈ ಟೀಮಿಗೆ ನಾನು ಈ ಸೀಸನ್ಗೆ ಪ್ರೆಡಿಕ್ಟ್ ಮಾಡ್ತೀನಿ, ಈ ಟೀಮಿಗೆ ಇವರು ಇರಲೇಬೇಕು ಗುರು. ಯಾರನ್ನ ಬಿಟ್ರು ಕೂಡ ಇವ್ರನ್ನ ಬಿಡೋದಕ್ಕೆ ಈ ಫ್ರಾಂಚೈಸಿ ಸಿದ್ಧರಾಗಿರೋದಿಲ್ಲ ಅಂತ ಅನ್ಸೋವಂಥ ಪ್ಲೇಯರ್ನ ಎಲ್ಲ ಫ್ರಾಂಚೈಸಿಗಳಿಂದನೂ ಕೂಡ ನೋಡೋಣ. ನೀವು ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ, ವಿಡಿಯೋ ಕಂಪ್ಲೀಟಾಗಿ ನೋಡಾದ್ಮೇಲೆ ಯಾವ ಫ್ರಾಂಚೈಸಿ ಯಾರನ್ನ ಇಲ್ಲ ಗುರು ಇವ್ರನ್ನ ಬಿಡೋದೇ ಇಲ್ಲ, ಯಾರನ್ನ ಬಿಟ್ಟರು ಕೂಡ ಇವ್ರನ್ನ 100% ಬಿಡೋದಿಲ್ಲ ಅಂತ ಅನ್ಸಿರೋಂಥ ಪ್ಲೇಯರ್ ಯಾರು ಅಂತ ಕಾಮೆಂಟಲ್ಲಿ ಹಾಕಿ. ಸೊ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಿ ಮಗ್ಗ, ಬೆಲೈಕನ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಫ್ರಾಂಚೈಸಿ ನಾನು ತಗೊಳ್ತಾ ಇರೋದು ಇಟ್ಸ್ ಡೆಲ್ಲಿ ಕ್ಯಾಪಿಟಲ್ಸು. ಹೌದು, ರೂಮರ್ಸ್ ಅದು ಇದೆಲ್ಲ ಏನೇನೋ ಸ್ಪ್ರೆಡ್ ಆಗಿರಬಹುದು, CSKಗೆ ಬರ್ತಾರೆ ಪಂತು, ಅದಾಗುತ್ತೆ ಇದಾಗುತ್ತೆ ಅಂತ ಎಲ್ಲ. ಬಟ್ ಬದನೆಕಾಯಿನೂ ಆಗದ, ಸುಮ್ಮನೆ ರೂಮರ್ಸ್ ಅಷ್ಟೇ ಸ್ಪ್ರೆಡ್ ಆಗಿರೋದಷ್ಟೇ. ಇದು ಇಟ್ಸ್ ರಿಷಬ್ ಪಂತು. ನನ್ನ ಪ್ರಕಾರ ಒಂದು ರಿಟೆನ್ಷನ್ ಬಿಡ್ತು ಅಂತಂದ್ರೆ ಈ ಸೀಸನ್ ಆಗಲಿ, ಗೋಯಿಂಗ್ ಫಾರ್ವರ್ಡ್ ಇನ್ನು 3 ಸೀಸನ್ ಆದ್ಮೇಲೆ ಆಗಲಿ, ರಿಷಬ್ ಪಂತು 100% ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಇದ್ದೇ ಇರ್ತಾರೆ. ರಿಷಬ್ ಪಂತ್ನ ಬಿಡೋದಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಸಿದ್ಧರಾಗಿರಲ್ಲ. GT ನೆಕ್ಸ್ಟ್ ಟೀಮು ಇಟ್ಸ್ ಶುಭ್ಮನ್ ಗಿಲ್. ಈ ಟೀಮಲ್ಲಿ ನೋಡ್ತು ಅಂದರೆ ಸ್ವಲ್ಪ ಪ್ಲೇಯರ್ಸ್ ಇದ್ದಾರೆ, ಮಿನಿಮಮ್ ಆಗಿ ಆಡುವಂಥ ಪ್ಲೇಯರ್ಸ್, ಲಿಮಿಟೆಡ್ ರಿಸೋರ್ಸ್ಗಳನ್ನ ಇಟ್ಕೊಂಡು ಆಡೋ ಥರನೇ ಕಾಣಿಸ್ತಿದೆ ಇವರು. ಒಂಥರ ಈ ಟೀಮ್ ಯಾವತ್ತೂ ಕೂಡ ಬೆಂಕಿ ಆಗಿದೆ ಅಂತ ಕಾಣಿಸ್ಕೊಂಡೇ ಇಲ್ಲ, 3 ಸೀಸನ್ ಕೂಡ ಅಷ್ಟೇ. ಬಟ್ ಆದರೂ 2 ಸೀಸನ್ ಫೈನಲ್ಸ್ಗೆ ತಲುಪಿಬಿಟ್ರು. ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಎಲ್ಲ ಟೀಮ್ ಬೆಂಕಿ ಥರ ಕಾಣಿಸ್ತಾನೆ ಇರಲಿಲ್ಲ. ಬಟ್ ಆದರೂ ಸಹ ಏನೋ ಮಾಡ್ಕೊಂಡು ಫೈನಲ್ಸ್ಗೆ ತಲುಪ್ತಾ ಇದ್ರು. ಸೊ ಇದೊಂಥರ ನನಗೇನೋ ಅನ್ನಿಸ್ತಿದೆ, ಗಿಲ್ನ ಬಿಟ್ಟರೆ ಬೇರೆ ಯಾರು ಅಷ್ಟೊಂದು ಇವರು ನಂಬಿಕೆ ಇಡ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಿಲ್ಲ. ರಾಶಿದ್ ಖಾನ್ ಅವ್ರ ಮೇಲೂ ಕೂಡ ಅಷ್ಟೊಂದು ನಂಬಿಕೆ ಇಡ್ತಾರೆ. ಶಮಿ ಅಗೇನ್ ಅವ್ರ ಮೇಲೂ ಕೂಡ ಅಷ್ಟೊಂದು ನಂಬಿಕೆ ಇಟ್ಟು ಅವ್ರು ಒಂದೇ ಒಂದು ರಿಟೆನ್ಷನ್ ಬಿಡ್ತು ಅಂತ ಅಂದರೆ ಇನ್ ಕೇಸು ಈ ಸೀಸನ್ ಬಿಡಲ್ಲ ಗೊತ್ತು. ಬಟ್ ಆದರೂ ಸಹ ಇವ್ರ ಮೇಲೆ ಸಿಕ್ಕಾಪಟ್ಟೆ ಹೋಪ್, ಒಂದು ರಿಟೆನ್ಷನ್ ಅಂತ ಹೇಳೋದಕ್ಕಿಂತ ಸಿಕ್ಕಾಪಟ್ಟೆ ಜಾಸ್ತಿ ಹೋಪ್ ಇಟ್ಕೊಂಡ್ರು ಅಂತ ಪ್ಲೇಯರ್ಸ್ ಅಂತ ಹೇಳ್ಬೋದು. ಇಟ್ಸ್ ಶುಭ್ಮನ್ ಗಿಲ್ಲೇನೆ. ಅವ್ರನ್ನ 100% ರಿಟೈನ್ ಮಾಡ್ತಾರೆ. LSGಗೆ ಬಂತು ಅಂತಂದರೆ KL ರಾಹುಲ್ ಸ್ವಲ್ಪ ಊಹಾಪೋಹ ಎಲ್ಲ ಅರ್ಧಾಡ್ತಾ ಇರುತ್ತೆ. KL ರಾಹುಲ್ ರಿಟೈನ್ ಆಗಬಹುದು ಅಂತ ಆಲ್ಮೋಸ್ಟ್ 90% 99% ಚಾನ್ಸ್ ಇದೆ. ಇನ್ನೆಲ್ಲೋ ಒಂದು ಪಾಸಿಬಲ್ 1% ಚಾನ್ಸು ಅವ್ರೇನೋ RCBಗೆ ಬರ್ತಾರೆ, ಆಪ್ಷನಿಗೆ ಬರ್ತಾರೆ, ಅದು ಇದು ಅಂತೆಲ್ಲ ಅವ್ರು ಕೊಟ್ಟರು ಅಂತ ಹೋಪು ರೀಸೆಂಟಾಗಿ ಅದು ಇದು ಅಂತೆಲ್ಲ ನೋಡ್ತು ಅಂತಂದರೆ ಹೌದು KL ರಾಹುಲ್ ರಿಟರ್ನ್ ಆಗ್ತಾರೆ. ಇವ್ರು KL ರಾಹುಲ್ನ ಬಿಡ್ತಾರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಸೊ KL ರಾಹುಲ್ ಈ ಥರ ಎಲ್ಲ ಒಂದು ಸ್ಟೇಟ್ಮೆಂಟ್ನ ಅಲ್ಲಿ ಇಲ್ಲಿ ಕೊಟ್ಟಿರೋದ್ರಿಂದ, ಜೊತೆಗೆ ಫ್ರಾಂಚೈಸ್ ಸ್ವಲ್ಪ ಮಟ್ಟಿಗೆ ಕಿತಾಪತಿ ಆಗಿದ್ರಿಂದ, ಸೊ ಇವ್ರು 100% ಇವರೇ ಮೇನ್ ಪ್ಲೇಯರ್ ಅಂತ ನೋಡೋದಿಲ್ಲ ಅಂತ ಅನ್ಕೊಂಡಿದ್ದು. ನಿಕೋಲಸ್ ಪೂರನ್ ನನ್ನ ಪ್ರಕಾರ 100% ಇವರು ಶಾರ್ಟ್ ಆಗಿ ರಿಟೈನ್ ಮಾಡ್ಕೊಬೇಕು ಅಂತ ಅನ್ಕೊಂಡಿರುವಂಥ ಪ್ಲೇಯರ್ ಈ ಸೀಸನ್ ಅಷ್ಟೇನೆ. ಒಂದು ವೇಳೆ ಪಕ್ಕ ಒಬ್ಬ ಪ್ಲೇಯರ್ನ ಮಾಡ್ಕೋಬೇಕು ಅಂತಂದರೆ ನಿಕೋಲಸ್ ಪೂರನ್ ನನ್ನ ಪ್ರಕಾರ ಅವ್ರು 100% ಮಾಡ್ಕೊತಾರೆ ಹೋಪ್ಫುಲಿ ಅಂತ ಅನ್ಕೊಂಡಿದ್ದೀನಿ. KL ರಾಹುಲ್ ಅಲ್ಲ ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಬೇರೆ ಇರ್ಬೋದು. ಮುಂಬೈ ಇಂಡಿಯನ್ಸ್ಗೆ ಬಂತಂದರೆ ಇಟ್ಸ್ ಹಾರ್ದಿಕ್ ಪಾಂಡ್ಯ. ಶಾರ್ಟ್ ಹೋಗಿರೋ ಹಾರ್ದಿಕ್ ಪಾಂಡ್ಯನ 100% ಮುಂಬೈ ಇಂಡಿಯನ್ಸ್ ರಿಟರ್ನ್ ಮಾಡ್ಕೊಂತಾರೆ ಆ್ಯಂಡ್ ಮಾಡ್ಕೊಳ್ಳೇಬೇಕು. ಅವರಿಗೆ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್ ಪ್ಲೇಯರು. ಅಷ್ಟಿಲ್ಲದೆ ಇಲ್ಲಿಂದ ಎಲ್ಲ ರಿಸ್ಕ್ ತೊಗೊಂಡು GTಯಿಂದ ಎಲ್ಲ ಯುದ್ಧ ಮಾಡಿಕೊಂಡು ಒಂಥರ ಬ್ಯಾಟಲ್ ಮಾಡಿಕೊಂಡು ಲಾಸ್ಟ್ ಸೀಸನ್ ಜನಗಳ ವಿರುದ್ಧ ಕರ್ಕೊಂಬಂದು ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ ಅಂತಂದರೆ ಇವರೇ ಮೇನ್ ಪ್ಲೇಯರ್ ಅವ್ರಿಗೆ. ಸೊ ಇವ್ರನ್ನ ರಿಟೈನ್ ಮಾಡಿದ್ರೆ ಹೊರತು ಸೂರ್ಯಕುಮಾರ್ ಯಾದವ್ನ ಜೊತೆಗೆ ರೋಹಿತ್ ಶರ್ಮನ ಇವ್ರನ್ನ ರಿಟೈನ್ ಮಾಡೋದಿಲ್ಲ. ಅಂದರೆ ಒಂದು ರಿಟೆನ್ಷನ್ ಹೇಳ್ತಿರೋದು ನಿಮಗೆ, 4 ರಿಟೆನ್ಷನ್ 5 ರಿಟೆನ್ಷನ್ ಎಲ್ಲ ಬಿಡ್ತು ಅಂದರೆ ಆಬ್ವಿಯಸ್ಲಿ ರಿಟರ್ನ್ ಆಗೇ ಆಗ್ತಾರೆ. ಇಟ್ಸ್ ಸನ್ರೈಸರ್ಸ್ ಹೈದರಾಬಾದ್ಗೆ ಬಂತು ಅಂದರೆ ನನ್ನ ಪ್ರಕಾರ ಒಬ್ಬ ಪ್ಲೇಯರ್ ನೋಡ್ತಾ ಇರೋದು ಯಾರು ಅಂತಾರೆ SRH. ಇಟ್ಸ್ ಟ್ರಾವಿಸ್ ಹೆಡ್ ರೀಸೆಂಟ್ ಆಗಿರೋ ಫಾರ್ಮ್ನ ನೋಡ್ತು ಅಂದರೆ ಲಾಸ್ಟ್ IPL ಇದ್ದಿದ್ದು ಫಾರ್ಮ್ನ ನೋಡ್ತು ಅಂತಂದರೆ ಇವ್ರನ್ನ ಬಿಟ್ಟರು ಅಂತಂದರೆ ಟ್ರಾವಿಸ್ ಹೆಡ್ನ ಇವ್ರಿಗಿಂತ ಮುಟ್ಟಾಡ್ರು ಇನ್ನೊಬ್ರು ಯಾರೂ ಕೂಡ ಇರೋದಿಲ್ಲ. ಸೊ ನನ್ನ ಪ್ರಕಾರ ಟ್ರಾವಿಸ್ ಹೆಡ್ನ 100% ಇವರು ಫಸ್ಟ್ ಪ್ರಿಫರೆನ್ಸ್ ಆಗಿ ನೋಡ್ತಾ ಇರ್ತಾರೆ ಈ ಸೀಸನ್ ಕೂಡ. ಸೊ ಅವ್ರು ಆಬ್ವಿಯಸ್ಲಿ ರಿಟರ್ನ್ ಆಗೇ ಆಗ್ತಾರೆ. ಇಲ್ಲಿ ನೋಡಿ ನಾನು ಮಾಡಿರೋಂಥ ಲಿಸ್ಟ್ ಏನಿದೆ, ಇದರಲ್ಲಿ ಎಲ್ಲರೂ ಕ್ಯಾಪ್ಟನ್ಸೇ ಇದ್ದಾರೆ ಅಂತ ಏನಿಲ್ಲ. ಸೊ ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ಇವಾಗ ನಿಕೋಲಸ್ ಪೂರನ್ ಆಗಿರ್ಬೋದು,
ಶುಭ್ಮನ್ ಗಿಲ್ ಮತ್ತು ಪಂತು ಅಬ್ವಿಯಸ್ಲಿ ಕ್ಯಾಪ್ಟನು, ಹಾರ್ದಿಕ್ ಪಾಂಡ್ಯನು ಕೂಡ ಕ್ಯಾಪ್ಟನು, ಟ್ರಾವಿಸ್ ಹೆಡ್ ಮತ್ತು ಪೂರನ್ನು ಪ್ಲೇಯರ್ಸು. ನೆಕ್ಸ್ಟ್ ಟೀಮ್ ಬರ್ತೀನಿ ರಾಜಸ್ಥಾನ್ ರಾಯಲ್ಸ್. ಸೊ ಈ ಟೀಮಲ್ಲೂ ಅಷ್ಟೇ ನನ್ನ ಪ್ರಕಾರ ಸಂಜು ಸ್ಯಾಮ್ಸನ್ನ ಬಿಡೋದಿಲ್ಲ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತದೆ. ಇವರೇ ಒಂದು ಫಸ್ಟ್ ಬೇಸ್ ಆಗಿರ್ತಾರೆ ರಾಜಸ್ಥಾನ್ ರಾಯಲ್ಸ್ಗೆ, ಸುಮಾರು ವರ್ಷ ಆಡ್ಕೊಂಡ್ಬಂದಿದ್ದಾರೆ. ಸೊ ಅದರಿಂದ ಇವರು ಒಂದು ಕೋರ್ನ ಬಿಲ್ಡ್ ಮಾಡಬೇಕು ಅಂತ ಅಂದರೆ ಕೋರ್ ಕ್ಯಾಪ್ಟನ್ ಅಂತ ಹೇಳಬೇಕು. ಸೊ ಸುಮಾರು ವರ್ಷ ಕ್ಯಾಪ್ಟನ್ಸ್ನ ನಿಭಾಯಿಸಿದ್ರೆ, ಅದರಿಂದ ಇವ್ರನ್ನ ಬಿಡೋದು ನನಗೆ ಡೌಟ್ ಅಲ್ಲ, ಇವ್ರನ್ನ ಫಸ್ಟು ರಿಟರ್ನ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. KKRಗೆ ಬಂತು ಅಂದರೆ ಅಗೇನ್ ಇಟ್ಸ್ ನಾಟ್ ಎ ಕ್ಯಾಪ್ಟನ್. ಇದನ್ನ ಯಾರು ಬೇಕಾದ್ರೂ ಹೇಳ್ತಾರೆ. ಯಾರು ಫಸ್ಟ್ ಪ್ರಿಫರೆನ್ಸ್ ಆಗಿರ್ತಾರೆ ಅಂತಂದರೆ ಇಟ್ಸ್ ಆಂಡ್ರೆ ರಸಲ್. ನನ್ನ ಪ್ರಕಾರ, ನಿಮ್ಮ ಪ್ರಕಾರ ಗೊತ್ತಿಲ್ಲ, ಬೇರೆಯವ್ರು ಇದ್ರೂ ಇರ್ಬೋದು, ಸುನಿಲ್ ನಾರಾಯಣ್ ಇರ್ಬೋದು ಅಥವಾ ರಿಂಕು ಸಿಂಗ್ ಇರ್ಬೋದು. ನನ್ನ ಪ್ರಕಾರ KKR ರಸಲ್ ಮೇಲೆ ಇಟ್ಟಿರುವಂಥ ಹೋಪ್ ಏನಿದೆ, ನಂಬಿಕೆ ಏನಿದೆ, ಅದು ವರ್ಷಾನ್ಗಟ್ಲೆಯಿಂದ ಪ್ರೂವ್ ಮಾಡ್ಕೊಂಡು ಬಂದಿದೆ. ಅವ್ರು ಬಿಡೋದಿಲ್ಲ, ಯಾರನ್ನ ಬಿಟ್ಟರು ರಸಲ್ನಂತೂ ಬಿಡೋದಿಲ್ಲ ಅಂತ. ಸೊ ಒಂಥರ ಶಾರ್ಟಾಗಿ ಪಕ್ಕ ಅವ್ರನ್ನ ರಿಟೈನ್ ಮಾಡೇ ಮಾಡ್ತಾರೆ. ಅವರು ಒಂಥರ ಅವ್ರು ರಿಟೈರ್ ಆಗಬೇಕಷ್ಟೇ, ಅಲ್ಲಿವರೆಗೂ ಪಕ್ಕ ರಿಟರ್ನ್ ಮಾಡ್ತಾನೆ ಇರ್ತಾರೆ. ಪಂಜಾಬ್ ಕಿಂಗ್ಸ್ ಒಂಥರ ಕೊಲ್ಟೆ ಥರ ಕಾಣಿಸ್ತಾ ಇದೆ ಇವಾಗಿರೋಂಥ ಸ್ಕ್ವಾಡ್ನ ನೋಡ್ತು ಅಂದರೆ. ಯಾರನ್ನೂ ರಿಟರ್ನ್ ಮಾಡಲಿಲ್ಲ ಅಂದ್ರೂ ಕೂಡ ಆಶ್ಚರ್ಯ ಪಡಿದ್ರೆ ಏನಿಲ್ಲ. ಬೇಡ ಅವ್ರು ನಮ್ಗೆ ಒಂದು ರಿಟೆನ್ಷನು ಬೇಡ ಅಂತ ಕಳಿಸಿದ್ರು ಆಶ್ಚರ್ಯ ಪಡೋದಿಲ್ಲ. ಆ ಥರ ಕಾಣಿಸ್ತಿದೆ ಸ್ಕ್ವಾಡ್. ಇವ್ರನ್ನ 100% ರಿಟರ್ನ್ ಮಾಡ್ಕೊಳ್ಳೇಬೇಕು ಅನ್ನೋಂಥ ಒಂದು ಇದಿಲ್ಲ ಅವರಿಗೆ. ನನಗೂ ಅಷ್ಟೇ ಅನ್ನಿಸ್ತಾ ಇಲ್ಲ. ಹರ್ಷದೀಪ್ ಸಿಂಗು ಇರೋ ಅಂಥವ್ರಲ್ಲೇ ಲೋಕಲ್ ಪ್ಲೇಯರು, ಜೊತೆಗೆ ಪರ್ಫಾರ್ಮೆನ್ಸು ಕೂಡ ಪರವಾಗಿಲ್ಲ, ಬೆಟರ್ ಆಗಿದೆ ಬೇರೆಯವ್ರಿಗೆ ಕಂಪೇರ್ ಮಾಡ್ತು ಅಂತಂದರೆ. ಯಾಕಂದರೆ ಅಲ್ಲಿ ಒಂಥರ ಚಿತ್ರಾನ್ನ ಆಗೋಗ್ಬಿಟ್ಟಿದೆ ಪಂಜಾಬ್ ಕಿಂಗ್ಸಲ್ಲಿ ಇವಾಗ. ಸೊ ಆದ್ದರಿಂದ ನಾನು ಅನ್ಕೊತಾ ಇದ್ದೀನಿ ಹರ್ಷದೀಪ್ ಸಿಂಗ್ನ ರಿಟೈನ್ ಮಾಡ್ಬೋದು. ಒಬ್ಬ ಮೇನ್ ಪ್ಲೇಯರ್ನ ನೋಡ್ತಾ ಇದ್ದಾರೆ ಅಂತಲೇ ಇಟ್ಸ್ ಹರ್ಷದೀಪ್ ಸಿಂಗು. CSKಗೆ ಬಂತು ಅಂತಂದರೆ ನನ್ನ ಪ್ರಕಾರ ಇಟ್ಸ್ ಋತುರಾಜ್ ಗಾಯಕ್ವಾಡು. ಅಗೈನ್ ಇಟ್ಸ್ ಎ ಕ್ಯಾಪ್ಟನ್. ಏನು ಗುರು MS ಧೋನಿ ರಿಟೈನ್ ಮಾಡಲ್ವ ಅಂತ ಕೇಳಿದ್ರೆ, MS ಧೋನಿ ಹೇಳ್ಬಿಟ್ಟಿದ್ದಾರಲ್ಲ, ಅದು ರಿಟೆನ್ಷನ್ ರೂಲ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ. ಇನ್ ಕೇಸ್ ಏನಾದ್ರು ಅವ್ರಿಗೆ 5 ರಿಟೆನ್ಷನು 6 ರಿಟೆನ್ಷನ್ ಬಿಡ್ತು ಅಂತಂದರೆ ರಿಟರ್ನ್ ಆಗ್ತೀನಿ ಅಂತ ಹೇಳಿದಾರಂತೆ. ಅವ್ರು 1 ರಿಟೆನ್ಷನ್ ಬಿಡ್ತು ಅಂದರೆ ಅವರೇ ಬೇಡ ಅಂತ ಹೇಳ್ಬಿಡ್ತಾರೆ. ರಿಟರ್ನ್ ಮಾಡ್ಕೊಳ್ಳೋದು ಬೇಡ, ನನ್ನ ಬೇರೆಯವ್ರನ್ನ ರಿಟರ್ನ್ ಮಾಡ್ಕೊಳ್ಳ್ರಿ ಅಂತ ಹೇಳಿದ್ರೆ. ಆದ್ದರಿಂದ ಆಬ್ವಿಯಸ್ಲಿ ಫ್ಯೂಚರ್ ನೋಡ್ತಿರೋದು ಋತುರಾಜ್ ಗಾಯಕ್ವಾಡಿಂದನೇ. CSK ಅವರು ಜಡೇಜಾಯಿಂದನೂ ಕೂಡ ಏನು ಅಷ್ಟೊಂದೇನು ಎಕ್ಸ್ಪೆಕ್ಟೇಷನ್ ಇಲ್ಲ CSKಗೆ. ಯಾಕಂದರೆ ಕಿತಾಪತಿ ಎಲ್ಲ ಮಾಡ್ಕೊಂಡಿದ್ದಾರೆ ಜಡೇಜಾ CSK ಜೊತೆಗೆ. ಅವ್ರು ರಿಟರ್ನ್ ಆಗಿದೆ ದೊಡ್ಡ ವಿಚಾರ ಲಾಸ್ಟ್ ಸೀಸನ್ನು ಆ್ಯಕ್ಚುಲಿ. ಸೊ ನನ್ನ ಪ್ರಕಾರ ಇಟ್ಸ್ ಋತುರಾಜ್ ಗಾಯಕ್ವಾಡು. RCB ಇಟ್ಸ್ ಆಬ್ವಿಯಸ್ಲಿ ಏನು ಹೇಳೋವಂಥ ಅಗತ್ಯತೆ ಇಲ್ಲ, ಇದು ಶಾರ್ಟ್ ಇದು. ಇಟ್ಸ್ ವಿರಾಟ್ ಕೊಹ್ಲಿ. ಯಾರನ್ನ ಬಿಟ್ಟರು ಕೂಡ RCB ವಿರಾಟ್ ಕೊಹ್ಲಿನಂತೂ 100% ಬಿಡೋದೇ ಇಲ್ಲ. ಅವ್ರು ರಿಟೈರ್ ಆಗೋವರೆಗೂ ಕೂಡ, ಅವರೇ ರಿಟೈರ್ ಆಗೋವರೆಗೂ ಕೂಡ RCB ಇವ್ರನ್ನ ಬಿಡೋದೇ ಇಲ್ಲ. ಸೊ ಈ ಲಿಸ್ಟು ಈ ಥರ ಇದೆ ನನ್ನ ಪ್ರಕಾರ. ನನ್ನ ಒಂದು ಅನಾಲಿಸಿಸ್ ಪ್ರಕಾರ ಈ ಸೀಸನ್ ಬಿಡೋದಿಲ್ಲ ಗೊತ್ತು. ಒಂದು ರಿಟೆನ್ಷನ್ ಅದಕ್ಕಿಂತ ಹೇಳಿದ್ನಲ್ಲ, ಒಬ್ಬ ಪ್ಲೇಯರ್ನ ನೋಡ್ತಾ ಇದೆ ಅಂದರೆ ಈ ಟೀಮು, ಎಲ್ಲ ಟೀಮ್ಗಳೂ ಇಲ್ಲ ಈ ಪ್ಲೇಯರ್ನ ಇಟ್ಕೊಳ್ಳೇಬೇಕು ಗುರು. ಯಾವ ಪ್ಲೇಯರ್ನ ಬಿಟ್ಟರು ಪರವಾಗಿಲ್ಲ, ಈ ಪ್ಲೇಯರ್ ಬೇಕೇ ಬೇಕು ಅಂತ ಇರೋವಂಥ ಪ್ಲೇಯರ್ಗಳು ಎಲ್ಲ ಟೀಮಲ್ಲೂ ಇವರು ಅಂತ ನನಗೆ ಅನ್ನಿಸ್ತಾ ಇದೆ. ನೀವೀಗ ಕಾಮೆಂಟಲ್ಲಿ ಹಾಕಿ ನಿಮ್ಮ ಪ್ರಕಾರ ಯಾವ ಟೀಮಲ್ಲಿ ಯಾವ ಪ್ಲೇಯರ್ನ ಶಾರ್ಟ್ ಆಗಿ ಇಲ್ಲ ಪಕ್ಕ ಇವ್ರನ್ನ ಬಿಟ್ಟರೆ ನಮ್ಮ ಟೀಮೇ ಗೋತಾ ಹೊಡೆದ್ಬಿಡ್ತದೆ ಗುರು ಅಂತ ಅಂದ್ಕೊಂಡು ರಿಟರ್ನ್ ಮಾಡ್ಕೊಳ್ಳೇಬೇಕು ಈ ಒಬ್ಬ ಪ್ಲೇಯರ್ನ ಅಂತಂದರೆ, ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಯಾರನ್ನ ರಿಟೈನ್ ಮಾಡ್ತೀರಾ ಎಲ್ಲ ಫ್ರಾಂಚೈಸಿಗಳಲ್ಲೂ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸ್ಪೆಷಲ್ಲಾಗಿ ತೊಗೊಂಬರ್ಬೇಕು. ಏನು ಮಾಡ್ತೀರಾ, ಕ್ರಿಕೆಟಿಂಗ್ದು ಟಾಪಿಕ್ಸ್ಗಳೇ ಇಲ್ಲ ಇವಾಗ, ಒಂಥರ ಅನ್ಸೀಸನ್ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಒಂಥರ ಇಂಟ್ರೆಸ್ಟಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು ಸ್ವಲ್ಪ ನಮ್ಮ ಹುಡುಗರಿಗೆ IPL ಟಚ್ ಕೊಡೋಣ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.